ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಕ್ಕಳಿಗೆ ಇಷ್ಟವಾದಂತಹ ಹಾಗೆ ಆರೋಗ್ಯಕರವಾಗಿರುವಂಥದ್ದು ಹಾಗೆ ಮಕ್ಕಳ ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡುವಂತಹ ರೆಸಿಪಿಯನ್ನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಅಂಗಡಿಯಿಂದ ತಂದಂತಹ ಸೆರ್ಲಾಕನ್ನು ಕೊಡೋದಕ್ಕಿಂತ ಈ ಥರ ರೆಸಿಪಿಯನ್ನು ಒಂದು ಅರ್ಧ ಗಂಟೆ ಮಾಡಿಟ್ಕೊಂಡು ಪೌಡ್ರನ್ನ ಮಾಡಿಟ್ಕೊಂಡ್ರೆ ಒಂದು 2-3 ತಿಂಗಳು ಆಗೋಷ್ಟು ಬರುತ್ತೆ. ಸೊ ಇದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮಕ್ಕಳದು. ಹಾಗೆ ಮಕ್ಕಳುವಿನ ತೂಕವನ್ನು ಬೇಗನೆ ಹೆಚ್ಚಿಸ್ಬೋದು, ಆರೋಗ್ಯಕರವಾಗಿ ಹೆಚ್ಚಿಸ್ಬೋದು ಅಂತ ಹೇಳ್ಬೋದು. ಹಾಗೆ ಹೈಜೀನಿಕ್ಕಾಗಿ ಮನೇಲೇ ಮಾಡ್ಕೋಬೋದು. ಸೊ ಯಾವ ರೀತಿ ರಾಗಿ ಸರಿನ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇಲ್ಲಿ 2 ಸರಿ ರಾಗಿನ ಚೆನ್ನಾಗಿ ತೊಳ್ಕೊಂಡು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು 2 ಸೇರು ರಾಗಿ ಆಗೋಷ್ಟು ರಾಗಿನ ತೆಗೆದುಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಹೆಸರು ಕಾಳು, 1 ಕಪ್ಪಷ್ಟು ಗೋಧಿ ನೋಡಿ, 1 ಕಪ್ಪಷ್ಟು ಗೋಧಿ, ಹಾಗೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, 1 ಕಪ್ಪಷ್ಟು ಬಾದಾಮಿ ಆಲ್ಮಂಡ್ಸ್ ಅಂತಲೂ ಕರಿತೀವಿ, 4 ಕಪ್ಪಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಇದನ್ನು ಕ್ಯಾಶ್ಯೂ ನಟ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಸೊ ಇದನ್ನು ಕಮ್ಮಿ ಪ್ರಮಾಣದಲ್ಲಿ ತೊಗೊಳ್ಳಿ, ಬೇಗ ಶೀತ ಈ ಥರ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಹಾಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಹಾಗೆ ಅರ್ಧ ಲೋಟದಷ್ಟು ಕಡಲೆ ಬೀಜ, ಒಂದು 6-7 ವಾಲ್ನಟನ್ನು ತೊಗೊಂಡಿದ್ದೀನಿ, ನೋಡ್ತಿರ್ಬೋದು. ಹಾಗೆ ಇದರಲ್ಲಿ 1 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸು, ಹಾಗೆ 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ, ಅಥವಾ ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡ್ರೆ ಸಾಕು. ಇಲ್ಲಿ ನಾನು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಯನ್ನು ಇಟ್ಕೊಂಡು ಅಥವಾ ಒಂದು ಪಾತ್ರೆಯನ್ನು ಇಟ್ಕೊಂಡು ರಾಗಿನ ಸ್ವಲ್ಪವೇ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 3 ಸರಿ ಹುರ್ಕೊಂಡಿದ್ದೀನಿ, 3 ಟೈಮ್ ಹುರ್ಕೊಂಡಿದ್ದೀನಿ, ಸ್ವಲ್ಪನೇ ತೊಗೊಂಡು. ಆದರೆ ಇಲ್ಲಿ 1 ಟೈಮ್ ಹುರಿದಿರೋದನ್ನ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ರಾಗಿ ಬಂದು ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ, ಐರನ್, ಫೈಬರನ್ನು ಹೊಂದಿರುತ್ತೆ. ಸೊ ಅದರಿಂದ ನಮಗೆ ಬೋನ್ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತಲೂ ಹೇಳ್ಬೋದು ರಾಗಿ. ಹಾಗೆ ಡೈಜೆಷನ್ಗೂ ಕೂಡ ಒಳ್ಳೆಯದು. ಹಾಗೆ ಬ್ಲಡ್ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡುತ್ತೆ. ಹಾಗೆ ನಾವೇನು ರಾಗಿನ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಾದಾಮಿನ ಹುರ್ಕೋಬೇಕಾಗುತ್ತೆ. ಬಾದಾಮಿನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಇಲ್ಲಿ ಈ ಬಾದಾಮಿ ಏನಕ್ಕೆ ನಮಗೆ ತುಂಬ ಒಳ್ಳೆಯದು ಅಂತ ಅಂದರೆ ಹಾರ್ಟಿಗೆ ಒಳ್ಳೆಯದು, ಹಾಗೆ ಬ್ರೈನ್ಗೆ ತುಂಬ ಒಳ್ಳೆಯದು ಬಾದಾಮಿ ಅಂತ ಹೇಳ್ಬೋದು. ಸೊ ಬಾದಾಮಿನ ಈ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ನಾವೇನು ತೊಗೊಂಡಿದ್ವಿ, ಕ್ಯಾಶ್ಯೂ ನಟ್ಸ್ ಅಂದರೆ ಗೋಡಂಬಿ, ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಇದು ಕೂಡ ಮೂಳೆಗಳನ್ನ ಬಲಪಡಿಸುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಹಾಗೆ ಉತ್ತಮ ನಿದ್ದೆಗೆ ಸಹಕಾರಿಯಾಗಿದೆ ಯಾವುದು ಗೋಡಂಬಿ ಅನ್ನೋದು. ಸೊ ಅದಾದಮೇಲೆ ವಾಲ್ನಟನ್ನು ಹುರ್ಕೋಬೇಕಾಗುತ್ತೆ. ವಾಲ್ನಟ್ಟು ಕೂಡ ನಮಗೆ ಬ್ರೈನ್ಗೆ ತುಂಬ ಇಂಪಾರ್ಟೆಂಟು, ಬ್ರೈನ್ ಥರನೇ ಇದೆ ಅದು, ನೋಡೋಕ್ಕೆ ಬೇಕಾದರೆ ನೋಡ್ಬೋದು. ಹಾಗೆ ಕಡಲೆ ಬೀಜನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಸೊ ಇದು ಕೂಡ ಬಡವರ ಬಾದಾಮಿ ಅಂತಲೂ ಕರಿತೀವಿ. ಸೊ ಬಾದಾಮಿ ಹಾಕಿರೋದ್ರಿಂದ ಇದ್ರ ಪ್ರಮಾಣ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀವಿ ಅಷ್ಟೇ. ಅದಾದಮೇಲೆ ತೊಗರಿಬೇಳೆನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಹೆಸರು ಕಾಳನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಘಮ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲೂ ಕೂಡ ಪ್ರೋಟೀನು, ಕ್ಯಾಲ್ಶಿಯಮ್ಮು, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇರುತ್ತೆ. ಸೊ ಇದನ್ನು ಕೂಡ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಹಾಗೆ ಉದ್ದಿನಬೇಳೆನೂ ಕೂಡ ಅಷ್ಟೇ ಹುರ್ಕೋಬೇಕಾಗುತ್ತೆ. ಏನಂದರೆ ಇವನ್ನೆಲ್ಲ ಹುರ್ಕೋಬೇಕಾದ್ರೆ ನಾವು ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕಾಗುತ್ತೆ. ಗೋಧಿನೂ ಕೂಡ ಸ್ವಲ್ಪ ಘಮ ಬರುತ್ತೆ ಇದು, ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಗಾತ್ರದಲ್ಲೂ ವ್ಯತ್ಯಾಸ ಆಗುತ್ತೆ. ಅಲ್ಲಿವರೆಗೂ ಗೋಧಿನೂ ಕೂಡ ಹುರ್ಕೋಬೇಕಾಗುತ್ತೆ. ಇದು ಕೂಡ ತುಂಬ ಒಳ್ಳೆ ಪದಾರ್ಥ ಅಂತ ಹೇಳ್ಬೋದು, ಇಂಗ್ರೀಡಿಯೆಂಟ್ಸ್. ಸೊ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಹುರ್ಕೊಂಡು. ನೆಕ್ಸ್ಟು ಜೀರಿಗೆ, ಮೆಣಸು, ಮೆಂತ್ಯ ಏನಿದೆ ಅದನ್ನೆಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ಅದನ್ನು ಕೂಡ ಘಮ ಬರೋವರೆಗೂ ಹುರ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇವನ್ನೆಲ್ಲ ಯಾಕೆ ಹುರ್ಕೋಬೇಕು ಅಂತ ಅಂದರೆ, ಡ್ರೈ ಫ್ರೈ ಮಾಡಬೇಕು ಅಂದರೆ ಬೇಗ ಹಾಳಾಗಲ್ಲ. ಹಂಗೆ ಪುಡಿ ಮಾಡಿಸ್ತು ಅಂದರೆ ಪುಡಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಡ್ರೈ ಫ್ರೈ ಮಾಡಿಕೊಂಡು
ಹಾಕ್ಸ್ತು ಅಂತ ಅಂದರೆ ಪೌಡರ್ನ ತುಂಬ ದಿನ ಸ್ಟೋರ್ ಮಾಡ್ಬೋದು. ಸೊ ನೋಡ್ತಿರ್ಬೋದು ನಾನಿಲ್ಲಿ ತೋರಿಸ್ತಿದ್ದೀನಿ. ಎಲ್ಲನೂ ಒಂದೇ ಪಾತ್ರೆಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀವು ಬೇಕಾದರೆ ಪಿಸ್ತಾ ಆ್ಯಡ್ ಮಾಡ್ಕೋಬೋದು, ಮಸೂರ್ ದಾಲು, ಹಾಗೆ ಕಡಲೆಕಾಳು ಅಥವಾ ಕಡಲೆಬೇಳೆನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಅಷ್ಟೇ. ಹಾಗೆ ಇದನ್ನು ಮಿಲ್ ಮಾಡಿಸ್ಕೊಂಬರೋಕ್ಕೆ ಕಳಿಸ್ತೀನಿ. ಏನಂದರೆ ಇದನ್ನು ಮಿಲ್ ಮಾಡಿಸ್ಕೊಂಬರ್ಬೇಕಾದ್ರೆ ತುಂಬ ಸ್ಮೂತಾಗಿ ಮಿಲ್ ಮಾಡಿಸ್ಕೊಂಬರ್ಬೇಕಾಗುತ್ತೆ ಅಲ್ಲಿ ಹೇಳಿ. ಯಾಕಂದರೆ ಸ್ಮೂತಾಗಿ ಮಿಲ್ ಮಾಡಿಸ್ಕೊಂಬತ್ತು ಅಂದರೆ ನಮಗೆ ಜರಡಿ ಹಿಡಿಯೋ ಅಂತಹ ಅವಶ್ಯಕತೆ ಇರೋದಿಲ್ಲ. ಜರಡಿ ಹಿಡಿತು ಅಂದರೆ ಕಾಳುಗಳ ಅಂಶ ಏನಿದೆ ಅದೆಲ್ಲ ಹೊರಟೋಗ್ಬಿಡುತ್ತೆ. ಸೊ ಅದರಿಂದ ನಾನು ಅಲ್ಲೇ ಸ್ಮೂತಾಗಿ ಮಿಲ್ ಮಾಡಿಸ್ಕೊಂಬರ್ತೀನಿ. ನೋಡ್ತಿರ್ಬೋದು. ಮಿಲ್ ಮಾಡಿಸ್ಕೊಂಬಂದ್ಮೇಲೂ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಬೇಕಾದರೆ ಒಂದು ಸ್ಟೋರ್ ಮಾಡ್ಕೊಳ್ಳಿ, ಒಂದು ಬಾಕ್ಸಿಗೆ ಹಾಕ್ಕೊಂಡು. ಈ ಸರಿ ಹಿಟ್ಟನ್ನು 1-2 ಸ್ಪೂನ್ ಆಗುವಷ್ಟು ಪೌಡರನ್ನು ಹಾಕ್ಕೊಂಡು ಹಾಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಬಿಟ್ಟು ಆಮೇಲೆ ನಾವು ಸ್ಟವ್ ಆನ್ ಮಾಡಿಕೊಂಡು ಇಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಬಿಕಾಸ್ ಏನಾದರೂ ನಾವು ಕೈ ಬಿಡ್ತು ಅಂತ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಆವಾಗ ಸರಿ ನೀಟಾಗಿ ಬರಲ್ಲ ಮತ್ತು ಮಕ್ಳಿಗೂ ತಿನ್ನೋಕ್ಕಾಗಲ್ಲ. ಸೊ ಅದರಿಂದ ನಾವು ಸ್ಮೂತಾಗಿ ಚೆನ್ನಾಗಿರಬೇಕು ಸರಿ ಅಂತ ಅಂದರೆ ನಾವು ಸರಿ ಮಾಡಬೇಕಾದ್ರೆ ನಾವು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಅದು ಗಟ್ಟಿ ಆಗೋವರೆಗೂ. ಅದು ಒಂದು ಸರಿ ಗಟ್ಟಿ ಆದಮೇಲೆ ಸ್ವಲ್ಪ ಕೈ ಕಮ್ಮಿ ಮಾಡಿದ್ರೂ ಏನೂ ಆಗಲ್ಲ. ಬಟ್ ಸ್ವಲ್ಪ ತೆಳು ಇದ್ದಾಗ ನಾವು ಏನಾದರೂ ಕೈ ಬಿಡ್ತು ಅಂತ ಅಂದರೆ ಗಂಟುಗಳು ಆಗಿಬಿಡುತ್ತೆ. ನೋಡ್ತಿರ್ಬೋದು ಇಲ್ಲಿ ಒಂಚೂರು ಗಂಟುಗಳಿಲ್ಲ, ಯಾಕಂದರೆ ನಾವು ಅವಾಗವಾಗ ಕೈ ಆಡಿಸೋದ್ರಿಂದ. ಸೊ ಇಲ್ಲಿ 6 ತಿಂಗಳು ಅಥವಾ ಈಗೀಗ ನಾವು ಸರಿನ ಕೊಡ್ತಿದ್ದೀವಿ ಅಂತ ಅಂದರೆ ನೀವು ಸ್ವಲ್ಪ ತೆಳು ರೀತಿಯಲ್ಲಿ ಕೊಡ್ಬೋದು ನೀವು. ಅಕಸ್ಮಾತ್ ನೀವೇನಾದರೂ ಒಂದು 7 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಅಂದರೆ ನಾನಿಲ್ಲಿ ಮಾಡಿ ತೋರಿಸ್ತಿದ್ದೀನಲ್ವ, ಈ ರೀತಿ ಮಾಡಿದ್ರೆ ಸಾಕಾಗುತ್ತೆ. ನೋಡ್ತಿರ್ಬೋದು ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ನೀವಿಲ್ಲಿ 75% ಬೆಂದಾದಮೇಲೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ತುಪ್ಪನ ಆ್ಯಡ್ ಮಾಡ್ಕೋತೀನಿ. ಒಬ್ಬೊಬ್ರು ಏನು ಮಾಡ್ತಾರೆ, ಸರಿ ಎಲ್ಲ ಮಾಡಿ ಬೌಲ್ಗೆ ಹಾಕ್ಕೊಂಡಾದಮೇಲೆ ಹಾಕ್ಕೊಂಡು ತಿನ್ನಿಸ್ತಾರೆ. ಬಟ್ ನಾನಿಲ್ಲಿ 75% ಬೆಂದಾದಮೇಲೆ ನಾನು ತುಪ್ಪನ ಆ್ಯಡ್ ಮಾಡ್ಕೋತೀನಿ. ನಾನು ತುಪ್ಪನ ಊರ ಕಡೆ ಸಿಗುತ್ತಲ್ಲ, ನಾಟಿ ಹಸುವಿನ ತುಪ್ಪನ ಯೂಸ್ ಮಾಡ್ತೀನಿ. ನಾನು ಯಾಕೆ ಹೀಗೆ ಮಾಡ್ತೀನಿ ಅಂದರೆ ಮಕ್ಕಳಿಗೆ ಬೇಗ ಕಫ ಶೀತ ಆಗೋ ಚಾನ್ಸಸ್ ಇರುತ್ತೆ ಅಂತ ನಮ್ಮಮ್ಮ ಹೇಳಿದ್ರು ಅಂತ ನಾನು ಈ ರೀತಿ ಮಾಡ್ತಿದ್ದೀನಿ. ಸೊ ಅದಾದಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ತಿನ್ನಿಸಿ ನಿಜವಾಗ್ಲೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ವೆಯ್ಟ್ ಕೂಡ ಗೇನ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.